ನಮಸ್ಕಾರ ಸ್ನೇಹಿತರೆ, IPO ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಟರ್ಟಲ್ಮೆಂಟ್ ಫೈನ್ಟೆಕ್ ಸೊಲ್ಯೂಷನ್ IPO, ನಿನ್ನೆ ಅದ್ವೈತ ಜ್ಯುವೆಲ್ಸ್ ಮೂರನೇ IPO ಬಂದು ವಾಟರ್ವೇಸ್ ಲೂಸಿಯರ್ ಟೂರಿಸಂ ಲಿಮಿಟೆಡ್ IPO, CSM ಟೆಕ್ನಾಲಜಿ IPO. ಈ ನೆಕ್ಸ್ಟ್ IPO ಬಂದುಬಿಟ್ಟು ಆಸ್ತಾ ಸ್ಪಿನ್ಟೆಕ್ಸ್. ಈ IPO ನ್ಯಾಕ್ ಪ್ಯಾಕೇಜಿಂಗ್ ಲಿಮಿಟೆಡ್ IPO ಬಗ್ಗೆ ಸಹ ತಿಳಿದುಕೊಳ್ಳೋಣ ಈ ಒಂದು ವಿಡಿಯೋದಲ್ಲಿ. ನಮ್ಮ ಚಾನಲ್ಗೆ ತಾವು ಮೊದಲ ಬಾರಿಯಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಮುಂದುವರಿಸೋಣ. ಟರ್ಟಲ್ಮೆಂಟ್ ಫೈನ್ಟೆಕ್ IPO ಜೂನ್ 19ರಂದು ಓಪನ್ ಆಗಿ ಜೂನ್ 29 ಇದು ಸಬ್ಸ್ಕ್ರಿಪ್ಷನ್ ಕ್ಲೋಸ್ ಆಗಿದೆ. ನಿನ್ನೆಯ ದಿನ 29 ಜೂನ್ರಂದು ಇದು ಲಿಸ್ಟಿಂಗ್ ಆಗಿರುತ್ತದೆ. ನೋಡಿ, ನಿನ್ನೆಯ ದಿನ ಲಿಸ್ಟಿಂಗ್ ಆಗಿದ್ದು ಆಲ್ಮೋಸ್ಟ್ ಅಲ್ಲಿ ಈ IPO ₹152 152 ₹136 ಲಿಸ್ಟಿಂಗ್ ಆಗಿರುತ್ತದೆ. ಅಂದರೆ ₹10 ಡಿಸ್ಕೌಂಟಲ್ಲಿ ಲಿಸ್ಟಿಂಗ್ ಆಗಿರುತ್ತದೆ. ಇದರಿಂದ ಏನು ಅರ್ಥ ಆಗ್ತದೆ ಅಂದರೆ ಈ IPOಗೆ ಯಾವುದೇ ಒಂದು ಸಬ್ಸ್ಕ್ರಿಪ್ಷನ್ ಡಿಮ್ಯಾಂಡ್ ಇರಲಿಲ್ಲ. ಹೂಡಿಕೆದಾರರಿಂದ ಯಾವುದೇ ಒಂದು ಅತ್ಯುತ್ತಮವಾದ ಒಂದು ಡಿಮ್ಯಾಂಡ್ ಇರಲಿಲ್ಲ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕೂಡ ಈ ಒಂದು IPOಗೆ ಕಂಡು ಬರ್ತಿರಲಿಲ್ಲ. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಕೂಡ ಸಹ ಒಂದು ಉತ್ತಮವಾಗಿ ಇದ್ದಿದ್ದಿಲ್ಲ. ಹೀಗಾಗಿ ಈ IPO ಒಂದು ಡಿಸ್ಕೌಂಟ್ ಪ್ರೈಸಲ್ಲಿ ಲಿಸ್ಟ್ ಆಗಿರುತ್ತದೆ. ವಾಟರ್ವೇಸ್ ಲೂಸಿಯರ್ ಟೂರಿಸಂ IPO ಹಾಗೂ ಅದ್ವೈತ ಜ್ಯುವೆಲ್ಸ್ IPO ಇವು ಸಹ ಜುಲೈ 1 ಅಂದರೆ ಲಿಸ್ಟಿಂಗ್ಗೆ ಓಪನ್ ಆಗುತ್ತಿದ್ದಾವೆ. ಇದರ ಪ್ರಸ್ತುತ ಈ ಒಂದು IPO QIBಯಿಂದ 0.72 ಪಟ್ಟು ಸಬ್ಸ್ಕ್ರಿಪ್ಷನ್ ಆಗಿದೆ ಹಾಗೂ ಹೆಚ್ಚಿನ ಕ್ಯಾಟಗರಿಯಿಂದ 101.23 ಪಟ್ಟು ಸಬ್ಸ್ಕ್ರಿಪ್ಷನ್ ಆಗಿದೆ. ರಿಟೇಲರ್ಸಿಂದ 4.40 ಪಟ್ಟು ಸಬ್ಸ್ಕ್ರಿಪ್ಷನ್ ಆಗಿದೆ. ಅದೇ ರೀತಿ ಒಟ್ಟು ಟೋಟಲ್ 1.53 ಪಟ್ಟು ಸಬ್ಸ್ಕ್ರಿಪ್ಷನ್ ಆಗಿದೆ. ಅದು ಆಲ್ಮೋಸ್ಟ್ ಆಲ್ ಇದು ಸಬ್ಸ್ಕ್ರಿಪ್ಷನ್ ಫುಲ್ ಆಗಿದೆ. ಆದರೆ QIBಯಿಂದ ಯಾವುದೇ ರೀತಿಯ ಒಂದು ಡಿಮ್ಯಾಂಡ್ ಇರುವುದಿಲ್ಲ ಹಾಗೂ ಉಳಿದ ಹೆಚ್ಚಿನ ಕ್ಯಾಟಗರಿ ರಿಟೇಲರ್ಸ್ ಕ್ಯಾಟಗರಿಗಳು ಆಲ್ಮೋಸ್ಟ್ ಆಲ್ ಫುಲ್ ಆಗಿರುತ್ತದೆ. ಇಲ್ಲಿ ರಿಟೇಲರ್ಸ್ ಇನ್ವೆಸ್ಟರ್ಸರಿಂದ ಒಂದು ಉತ್ತಮ ಆಸಕ್ತಿ ಕಂಡುಬರುತ್ತದೆ. ಇದಾದ ಪ್ರಸ್ತುತ GMP ಎಷ್ಟಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ಈ ಒಂದು IPOಗೆ ಪ್ರಸ್ತುತ GMP ಎಷ್ಟಿದೆಯಪ್ಪ ಅಂದರೆ ಈ ದಿನ ಜೂನ್ 30, 2026ರಂದು ಒಂದು ₹808 ಪ್ರೈಸ್ಗೆ ₹51 ಮೈನಸ್ ಪ್ರೀಮಿಯಂ GMP ಪ್ರೀಮಿಯಂ ಕಂಡು ಬರ್ತದೆ. ಒಂದು ಎಸ್ಟಿಮೇಟ್ ₹757ಗೆ ಲಿಸ್ಟಿಂಗ್ ಆಗುವ ಸಾಧ್ಯತೆ ಇದೆ. ಇದು ಒಂದು ಗ್ಯಾರಂಟಿ, GMP ಅನ್ನೋದು ಒಂದು ಗ್ಯಾರಂಟಿ ಅಂತ ಹೇಳೋಕ್ಕಾಗೋದಿಲ್ಲ. ಇದೊಂದು ರೂಮರ್ ಆಗಿರ್ತದೆ. ನೆಕ್ಸ್ಟ್ ಅದ್ವೈತ ಜ್ಯುವೆಲ್ಸ್ ಬಗ್ಗೆ ನೋಡೋಣ. ಸಬ್ಸ್ಕ್ರಿಪ್ಷನ್ ಫುಲ್ ಆಗಿದ್ದು ಒಳ್ಳೆ ಹೂಡಿಕೆದಾರರಿಂದ ಒಳ್ಳೆ ಡಿಮ್ಯಾಂಡ್ ಇದೆ. ಈ ಒಂದು IPO ನಾಳೆ ದಿನ ಲಿಸ್ಟ್ ಆಗ್ತಿದೆ. ಇದು ಇಶ್ಯೂ ಸೈಜು ಸ್ಮಾಲ್ ಇಶ್ಯೂ ಸೈಜ್ ಇರೋದರಿಂದ ಇದು ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಅಲಾಟ್ಮೆಂಟ್ ಸಿಕ್ಕಿರೋದಿಲ್ಲ. ನಾನು ಸಹ 4 ಅಪ್ಲಿಕೇಶನ್ ಹಾಕಿದ್ದೆ, ಯಾವುದೇ ಅಲಾಟ್ಮೆಂಟ್ ನನಗೂ ಸಹ ಸಿಕ್ಕಿರೋದಿಲ್ಲ. ಒಟ್ಟು ನೋಡಿ, ಇದು ಟೋಟಲ್ಲು ಸಬ್ಸ್ಕ್ರಿಪ್ಷನ್ 212.63 ಪಟ್ಟು ಸಬ್ಸ್ಕ್ರಿಪ್ಷನ್ ಆಗಿತ್ತು. ರಿಟೇಲರ್ಸರಿಂದ 95.30 ಪಟ್ಟು ಸಬ್ಸ್ಕ್ರಿಪ್ಷನ್ ಆಗಿತ್ತು. HNI ಸ್ಮಾಲ್ HNI ಅವರಿಂದ 502.25 ಪಟ್ಟು ಸಬ್ಸ್ಕ್ರಿಪ್ಷನ್ ಆಗಿತ್ತು. ಬಿಗ್ HNI ಅವರಿಂದ 554.12 ಪಟ್ಟು ಸಬ್ಸ್ಕ್ರಿಪ್ಷನ್ ಆಗಿತ್ತು. ಅದೇ ರೀತಿ QIB ಅವರಿಂದ 174.98 ಪಟ್ಟು ಸಬ್ಸ್ಕ್ರಿಪ್ಷನ್ ಆಗಿದೆ. ಪ್ರಸ್ತುತ ಈ IPOದ GMP ಎಷ್ಟಿದೆ ಎಂಬುದನ್ನು ತಿಳ್ಕೊಳ್ಳೋಣ. ನೋಡಿ, ಅದ್ವೈತ ಜ್ಯುವೆಲ್ಸ್ IPOಗೆ ಪ್ರಸ್ತುತ GMP ಜೂನ್ 30, 2026ರಂದು 138 ಕಟ್-ಆಫ್ ಪ್ರೈಸ್ಗೆ ₹49.5 ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕಂಡು ಬರ್ತಾ ಇದೆ. ಇದು ಎಸ್ಟಿಮೇಟ್ ಲಿಸ್ಟಿಂಗ್ ಆಗುವುದು ₹187.50 ಲಿಸ್ಟಿಂಗ್ ಆಗುತ್ತದೆ. ಆಲ್ಮೋಸ್ಟ್ ಅಲ್ಲೂ ಒಂದು 35.87% ಲಾಭ ಆಗುವ ಸಾಧ್ಯತೆ ಇದೆ. ಎಸ್ಟಿಮೇಟ್ ಪ್ರಾಫಿಟ್ ಒಂದು ಲಾಟ್ ಮೇಲೆ ₹4,950 ಲಿಸ್ಟ್ ಪ್ರಾಫಿಟ್ ಆಗುವ ಸಾಧ್ಯತೆ ಇದೆ. ಇದು ಯಾರಿಗೆ ಈ ಒಂದು ಅಲಾಟ್ಮೆಂಟ್ ಸಿಕ್ಕಿರ್ತದೆ ಅವರು ಒಂದು ಲಕ್ಕಿ ಪರ್ಸನ್ ಆಗಿರ್ತಾರೆ. ಉತ್ತಮವಾದ ಲಾಭವನ್ನು ಈ ಒಂದು IPO ಮಾಡಿಕೊಡುವುದಂತೂ ಗ್ಯಾರಂಟಿ ಆಗಿದೆ. ನೆಕ್ಸ್ಟ್ IPO ಯಾವುದಪ್ಪ ಅಂದರೆ CSM ಟೆಕ್ನಾಲಜಿ IPO. ನಿನ್ನೆ ದಿನ ಅದರದ ಸಬ್ಸ್ಕ್ರಿಪ್ಷನ್ ಕಂಪ್ಲೀಟ್ ಆಗಿದ್ದು ಆಲ್ಮೋಸ್ಟ್ ಆಲ್ ಸಬ್ಸ್ಕ್ರಿಪ್ಷನ್ನು ಇದು ಸಹ ಇಶ್ಯೂ ಸೈಜು ಸ್ಮಾಲ್ ಇಶ್ಯೂ ಸೈಜ್ ಆಗಿರುತ್ತದೆ. 145.78 ಕೋಟಿ. ನೋಡಿ, ಸಬ್ಸ್ಕ್ರಿಪ್ಷನ್ ಆಲ್ಮೋಸ್ಟ್ ಆಲ್ ಫುಲ್ ಆಗಿರ್ತದೆ. QIB ಅವರಿಂದ 1.02 ಪಟ್ಟು ಸಬ್ಸ್ಕ್ರಿಪ್ಷನ್ ಆಗಿದೆ. HNI ಅವರಿಂದ 1.54 ಪಟ್ಟು ಸಬ್ಸ್ಕ್ರಿಪ್ಷನ್ ಆಗಿದೆ. ಅದರಲ್ಲಿ ಬಿಗ್ HNI ಅವರಿಂದ 1.65 ಪಟ್ಟು ಸಬ್ಸ್ಕ್ರಿಪ್ಷನ್ ಆಗಿದೆ. ಸ್ಮಾಲ್ HNI ಅವರಿಂದ 1.33 ಪಟ್ಟು ಸಬ್ಸ್ಕ್ರಿಪ್ಷನ್ ಆಗಿದೆ. ರಿಟೇಲರ್ಸರಿಂದ 1.63 ಪಟ್ಟು ಸಬ್ಸ್ಕ್ರಿಪ್ಷನ್ ಆಗಿದೆ. ಎಂಪ್ಲಾಯ್ ಅವರಿಂದ 1.82 ಪಟ್ಟು ಸಬ್ಸ್ಕ್ರಿಪ್ಷನ್ ಆಗಿದೆ. ಒಟ್ಟು ಸಬ್ಸ್ಕ್ರಿಪ್ಷನ್ನು 1.37 ಪಟ್ಟು ಸಬ್ಸ್ಕ್ರಿಪ್ಷನ್ ಆಗಿರುತ್ತದೆ. ಈ ದಿನ ಜೂನ್ 30ರಂದು ಅಲಾಟ್ಮೆಂಟ್ ಪ್ರೊಸೆಸ್ ಕಂಪ್ಲೀಟ್ ಆಗಿದ್ದು ರೀಫಂಡ್ ಜುಲೈ 1ರಂದು ಈ IPOದ ರೀಫಂಡ್ ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ. ಅಲಾಟ್ಮೆಂಟ್ ಆದರೆ ಶೇರ್ಗಳು ಕ್ರೆಡಿಟ್ ಆಗೋದು ಜುಲೈ 1ರಂದು. ಈ ಒಂದು IPOದ ಲಿಸ್ಟಿಂಗು ಜುಲೈ 2ರಂದು ಲಿಸ್ಟಿಂಗ್ ಆಗ್ತದೆ. CSM ಟೆಕ್ನಾಲಜಿ GMP ಯಾವುದೇ ರೀತಿಯ GMP ಕಂಡು ಬರ್ತಾ ಇಲ್ಲ. 0 ಪ್ರೀಮಿಯಂ ಕಾಣ್ತಾ ಇದೆ. ಆಲ್ಮೋಸ್ಟ್ ಫ್ಯಾಟಲ್ಲಿ ಲಿಸ್ಟ್ ಆಗೋ ಸಾಧ್ಯತೆ ಇದೆ. ₹113 ಎಸ್ಟಿಮೇಟ್ ಒಂದು ಲಿಸ್ಟ್ ಆಗೋ ಸಾಧ್ಯತೆ ಇದೆ. ಲಿಸ್ಟಿಂಗ್ ದಿನ ಯಾವ ರೀತಿ ಒಂದು ಸ್ಟ್ರಾಟಜಿ ಮಾಡುತ್ತದೆ ಎಂಬುದನ್ನು ನೋಡಬೇಕಾಗುತ್ತದೆ. ಲಿಸ್ಟಿಂಗ್ ದಿನ ಯಾವ ಥರ ಪರ್ಫಾರ್ಮೆನ್ಸ್ ಮಾಡುತ್ತದೆ ಎಂಬುದನ್ನು ನೋಡಬೇಕಾಗಿರುತ್ತದೆ. ಆಸ್ತಾ ಫಿನ್ಟೆಕ್ಸ್ IPO
ನಿನ್ನೆ ದಿನ ಇದು ಸಬ್ಸ್ಕ್ರಿಪ್ಷನ್ ಸ್ಟಾರ್ಟ್ ಆಗಿ ಆಲ್ರೆಡಿ 2 ದಿನ ಆಗಿದೆ. ಈ ಒಂದು IPO 170 ಕೋಟಿಯ ಒಂದು ಇಶ್ಯೂ ಸೈಜ್ ಆಗಿರುತ್ತದೆ. ಪ್ರೈಸ್ ಬ್ಯಾಂಡ್ 125ರಿಂದ 136 ರೂಪಾಯಿ ಇದೆ. ಇದರ ಸಬ್ಸ್ಕ್ರಿಪ್ಷನ್ ಕೊನೆಯ ದಿನ ಜುಲೈ 1, ನಾಳೆ ಕೊನೆಯ ದಿನ ಆಗಿರುತ್ತದೆ. ನಾಳೆ ದಿನ ಯಾವ ರೀತಿ ಸಬ್ಸ್ಕ್ರಿಪ್ಷನ್ ಆಗುತ್ತೆ ಎಂಬುದು ಕಾದು ನೋಡೋಣ. ಅಲಾಟ್ಮೆಂಟು ಜುಲೈ 2ರಂದು, ಅದರ ರೀಫಂಡ್ ಪ್ರೊಸೆಸ್ಸು ಜುಲೈ 3ರಂದು, ಶೇರ್ ಕ್ರೆಡಿಟ್ ಆಗೋದು ಜುಲೈ 3ರಂದು, ಹಾಗೂ IPO ಲಿಸ್ಟ್ ಆಗೋದು ಜುಲೈ 6ರಂದು ಲಿಸ್ಟ್ ಆಗುತ್ತದೆ. ಪ್ರಸ್ತುತ 2ನೇ ದಿನ ಸಬ್ಸ್ಕ್ರಿಪ್ಷನ್ ಎಷ್ಟಾಗಿದೆ ಎಂಬುದನ್ನು ತಿಳ್ಕೊಳ್ಳೋಣ. ಇದು ರಿಟೇಲರ್ಸ್ಗೆ 40% ರಿಸರ್ವ್ ಇದೆ, ಹಾಗೂ QAP ಅವರಿಗೆ 20% ಇದೆ. ಹೆಚ್ಚಿನವರಿಗೆ 40% ರಿಸರ್ವ್ ಆಗಿರ್ತವೆ ಶೇರ್ಗಳು. ಇದರದ್ದು 2ನೇ ದಿನ ಸಬ್ಸ್ಕ್ರಿಪ್ಷನ್ ಎಷ್ಟಾಗಿದೆ ಎಂಬುದು ತಿಳ್ಕೊಳ್ಳೋಣ. ಕ್ವಾಲಿಫೈಡ್ ಇನ್ವೆಸ್ಟರ್ಸಿಂದ 1.02 ಪಟ್ಟು ಸಬ್ಸ್ಕ್ರಿಪ್ಷನ್ ಆಗಿದೆ. ನಾನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸಿಂದ 2.48 ಪಟ್ಟು ಸಬ್ಸ್ಕ್ರಿಪ್ಷನ್ ಆಗಿದೆ. ರಿಟೇಲರ್ಸ್ ಇನ್ವೆಸ್ಟರಿಂದ 1.04 ಪಟ್ಟು ಸಬ್ಸ್ಕ್ರಿಪ್ಷನ್ ಆಗಿದೆ. ಒಟ್ಟು ಸಬ್ಸ್ಕ್ರಿಪ್ಷನ್ನು 1.61 ಪಟ್ಟು ಸಬ್ಸ್ಕ್ರಿಪ್ಷನ್ ಆಗಿದೆ. ಆಲ್ಮೋಸ್ಟ್ ಆಲ್ ಸಬ್ಸ್ಕ್ರಿಪ್ಷನ್ನು ಈ ಒಂದು IPOಗೆ 100% ಫುಲ್ ಆಗಿರುತ್ತದೆ. ಈ ಒಂದು IPOದ GMP ಎಷ್ಟಿದೆ ಎಂಬುದು ನೋಡ್ಕೊಂಡು ಬರೋಣ. ನೋಡಿ, ಜೂನ್ 30, 2026ರಂದು ಈ ದಿನ ಇದು 136 ಕಟ್ ಪ್ರೈಸ್ಗೆ ₹6.25 ಪ್ರೀಮಿಯಂ ಪ್ರೈಸ್ ತೋರಿಸ್ತಾ ಇದೆ. ಅಂದರೆ 142.25 ಲಿಸ್ಟ್ ಆಗೋ ಸಾಧ್ಯತೆ ಇದೆ. ಅಂದರೆ 4.60% ಈ ಒಂದು ಪ್ರೀಮಿಯಮಲ್ಲಿ ಲಿಸ್ಟ್ ಆಗ್ತದೆ. ಒಂದು ಲಾಟ್ ಮೇಲೆ ₹687 ಪ್ರಾಫಿಟ್ ಎಸ್ಟಿಮೇಟ್ ಪ್ರಾಫಿಟ್ ಆಗೋ ಸಾಧ್ಯತೆ ಇದೆ. ಈ ಒಂದು GMP ಪ್ರೈಸ್ ಈ ಒಂದು ಗ್ಯಾರಂಟಿ ಇರೋದಿಲ್ಲ. ಇದು ಒಂದು ರೂಮರ್ ಆಗಿರುತ್ತದೆ, ಒಂದು ಟ್ರೆಂಡ್ ಆಗಿರುತ್ತದೆ. ನ್ಯಾಕ್ ಪ್ಯಾಕೇಜಿಂಗ್ IPO ಅಂದರೆ ಜುಲೈ 1ರಿಂದ ನ್ಯಾಕ್ ಪ್ಯಾಕೇಜಿಂಗ್ IPO ಸಬ್ಸ್ಕ್ರಿಪ್ಷನ್ ಸ್ಟಾರ್ಟ್ ಆಗುತ್ತದೆ. ಜುಲೈ 3ವರೆಗೂ ಇದರ ಸಬ್ಸ್ಕ್ರಿಪ್ಷನ್ ಓಪನ್ ಇರುತ್ತದೆ. ಇದರ ಪ್ರೈಸ್ ಬ್ಯಾಂಡು ₹161ರಿಂದ ₹170 ಇರುತ್ತದೆ. ಅದರ ಕಟ್ ಆಫ್ ಪ್ರೈಸು 175 ಆಗಿರುತ್ತದೆ. ಇದು ಇಶ್ಯೂ ಸೈಜು 439 ಕೋಟಿ ಆಗಿದೆ. ಪ್ರಮುಖ ಡೇಟ್ಗಳು: ಅಲಾಟ್ಮೆಂಟ್ ಆಗೋದು ಜುಲೈ 6ರಂದು, ಅಲಾಟ್ಮೆಂಟ್ ಪ್ರೊಸೆಸ್ ಆಗೋದು ಜುಲೈ 7ರಂದು, ಒಂದು ರೀಫಂಡ್ ಪ್ರೊಸೆಸ್ ಮುಗ್ತದೆ. ಜುಲೈ 8ರಂದು ಇದು ಒಂದು IPOದ ಲಿಸ್ಟಿಂಗ್ ಇರುತ್ತದೆ. ನೋಡಿ, QAB ಅವರಿಗೆ ಈ ಶೇರ್ಗಳು 50% ರಿಸರ್ವ್ ಇದ್ದಾವೆ. ರಿಟೇಲರ್ಸ್ಗೆ 30% ರಿಸರ್ವ್ ಇದ್ದಾವೆ. ಅದೇ ರೀತಿ HNIದವ್ರಿಗೆ 15% ರಿಸರ್ವ್ ಇದ್ದಾವೆ. ಈ ಒಂದು IPO ಪ್ರಸ್ತುತ ಈ ಒಂದು IPO ಮೇಲೆ GMP ಎಷ್ಟಿದೆ ಎಂಬುದನ್ನು ನೋಡೋಣ. ಜೂನ್ 30ರಂದು ₹170 ಕಟ್ ಆಫ್ ಪ್ರೈಸ್ಗೆ ₹26 ಪ್ರೀಮಿಯಂ ಶೋ ಆಗ್ತಾಯಿದೆ. ಅಂದರೆ ₹196ಗೆ ಈ ಒಂದು ಎಸ್ಟಿಮೇಟ್ ಪ್ರೈಸ್ ಲಿಸ್ಟ್ ಆಗೋ ಸಾಧ್ಯತೆ ಇದೆ. ಅಂದರೆ 15.29% ಪ್ರಾಫಿಟ್ ಆಗೋ ಸಾಧ್ಯತೆ ಇದೆ. ಅಂದರೆ ಒಂದು ಲಾಟ್ ಮೇಲೆ ₹2,788 ಪ್ರಾಫಿಟ್ ಆಗೋ ಒಂದು ಸಾಧ್ಯತೆ ಇದೆ. ಈ ಒಂದು ಮುಂದಿನ ದಿನಗಳಲ್ಲಿ 2 ದಿನ 3 ದಿನ ಸಬ್ಸ್ಕ್ರಿಪ್ಷನ್ ಹಾಗೂ ಇದರ ಹೂಡಿಕೆದಾರರಿಂದ ಉತ್ತಮವಾದ ಒಂದು ಡಿಮ್ಯಾಂಡ್ ಇದ್ದರೆ ಈ GMP ಇನ್ನೂ ಉತ್ತಮ ಮಟ್ಟದಲ್ಲಿ ಏರಿಕೆ ಆಗಬಹುದು. ಈ ಒಂದು ವಿಡಿಯೋದಲ್ಲಿ ಇದು IPOಗಳ ಅಪ್ಡೇಟ್ ಆಗಿತ್ತು. ಈ ಒಂದು ಮಾಹಿತಿ ಎಜುಕೇಷನ್ ಪರ್ಪಸ್ಗಾಗಿರುತ್ತದೆ. ಬೈಯಿಂಗ್ ಸೆಲ್ಲಿಂಗ್ ರೆಕಮೆಂಡೇಷನ್ ಅಲ್ಲ. ತಾವು ಯಾವುದೇ ರೀತಿಯ ಹೂಡಿಕೆ ಮಾಡುತ್ತಿದ್ದರೆ ಸ್ವಂತ ಒಂದು ಎನಲೈಸ್ ಮಾಡಿ, ಸ್ವಂತ ಒಂದು ರಿಸರ್ಚ್ ಮಾಡಿ, ಹಣಕಾಸು ಸಲಹೆ ಪಡೆದುಕೊಂಡು ಹೂಡಿಕೆ ಮಾಡಿ. ಧನ್ಯವಾದಗಳು.